ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುರು, ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ಕಿದ್ನಲ್ಲ. ಓ ಅವನು ಸಿಟಿ ಹುಡುಗ. ಹೇಯ್ ಹೇಳಪ್ಪಿ, ಹೇಳು. ಅಪ್ಪಿ ಅಂತೆ ಕಪ್ಪಿ. ಅದೇ ಲಕ್ಕಿ, ನಿಮ್ಮ ಹತ್ರ ಮಾತಾಡಬೇಕು. ಹೇ ಹೇ ಐ ಆಮ್ ಆಲ್ವೇಸ್ ಲಕ್ಕಿ. ಇವತ್ತಿನ ದಿನ ಭವಿಷ್ಯದಾಗೆ ಬಂದ್ಬಿಟ್ಟೈತೆ. ಅದು ನೀನೇನು ಹೇಳೋದು? ಅಲ್ಲ, ಲಕ್ಷ್ಮಿ ಬಗ್ಗೆ. ನೀವು ಮದುವೆ ಆಗ್ತಿರೋ ಹುಡುಗಿ ಲಕ್ಷ್ಮಿ ಬಗ್ಗೆ. ನನ್ನ ಲಕ್ಷ್ಮಿನ ಏನ್ ಹೇಳಿದ್ರು? ಲಕ್ಷ್ಮಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ರು. ಮಾತಾಡ್ಬೇಕಾ? ಪಾಪ ಅನ್ಸುತ್ತೆ, ಅವತ್ತು ಮನೆಯವರೆಲ್ಲ ಇದ್ರಲ್ಲ, ಅದಕ್ಕೆ ಮಾತಾಡಕ್ಕೆ ಟೈಮೇ ಸಿಗ್ಲಿಲ್ಲ ಅನ್ಸುತ್ತೆ. ಯಾವಾಗ ಸಿಗ್ಬೇಕಂತೆ? ನಿಮಗೇನಾದ್ರು ಓಕೆ ಅಂತಂದ್ರೆ ನಮ್ಮ ತೋಟದ ಮನೆ ತಕ್ಕೆ ಬಂದ್ಬಿಡಿ, ಅಲ್ಲೇ ಸಿಗೋಣ. ಅಯ್ಯೋ ಅದೆಲ್ಲ ಬಾಸು, ಲಕ್ಷ್ಮಿ ಮದುವೆ ಆದ್ಮೇಲೆ ಓದಬೇಕು, ಬೆಂಗಳೂರು ಕಾಲೇಜ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಾಳೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ರು. ಲೇಪಿ, ಅವ್ಳು ಕಾಲೇಜ್ಗೆ ಹೋಗಿ ಏನ್ ದಬಾಕ್ತಾಳಂತೆ? ಬಾಸು, ನೀವು ಹಿಂಗನ್ಬಿಟ್ರೆ ಹೆಂಗೆ? ಮತ್ತೆ ಇನ್ನೆಂಗ್ಲ ಹೇಳ್ಬೇಕು ಅಪ್ಪಿ? ನೋಡೋ, ಮದುವೆ ಆದ್ಮೇಕೆ ಓದೋದು ಗೀದೋದು ಎಲ್ಲ ನಡೆಯಕ್ಕಿಲ್ಲ. ನನ್ನ ಮದುವೆ ಆದ್ಮೇಕೆ ನಮ್ಮ ಮನೆ ಮುಸ್ರೆ ತಿಕ್ಕೊಂಡು ನಮ್ಮ ಅಪ್ಪ ಅವನ ಎದುರುಗಡೆ ನನ್ನ ಸೇವೆ ಮಾಡ್ಕೊಂಡು ನನ್ನ ಕಾಲು ಹೊತ್ಕೊಂಡು ನಮ್ಮ ಮುಂದೆ ಬಿದ್ದಿರ್ಬೇಕು ಆಟೆಯ. ಬಾಸು, ನಾನು ಹೇಳಿದ್ ಸ್ವಲ್ಪ ಕೇಳಿ ಬಾಸು. ನೀವು ಗಟ್ಟಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ರೆ ಈ ಮದುವೆನೇ ಆಗಲ್ಲ. ಅವ್ಳು ನಿಮ್ಮ ಹತ್ರ ಮಾತಾಡಕ್ ಬರ್ತಾಳಲ್ಲ, ಅವಾಗ ನಾನು ನಿನ್ನ ಓದಿಸ್ತೀನಿ ಅಂತ ಒಂದೇ ಒಂದು ಚಿಕ್ಕದು ಪುಟಾಣಿ ಸುಳ್ಳು ಹೇಳ್ಬಿಟ್ರೆ. ಸುಳ್ಳ? ನಾನು ಅಪ್ಪಿ, ಸತ್ಯ ಹರಿಶ್ಚಂದ್ರ ಬೇಕಾದ್ರೆ ಸುಳ್ಳು ಹೇಳಿ ಬದುಕ್ಬಿಡ್ಬೋದು. ಆದ್ರೆ ಈ ಕಿಟ್ಟಿ ಇದನ್ನಲ್ಲ, ಎಣ್ಣೀರ್ ಕಿಟ್ಟಿ, ಇವಳು ಸುಳ್ಳು ಹೇಳಿದ್ರೆ ದೇವ್ರು ಮೆಚ್ಚಕ್ಕಿಲ್ಲ. ಹಲೋ ಬಾಸು, ಹಲೋ, ಕೇಳಿಸ್ತಾ ಇದೆಯಾ? ಮಕ ಮುಚ್ಚ, ಬುದ್ಧಿ ಇದೆಯಾ ನನಗೆ? ಯಾಕೆ ಚಿಕ್ಕಪ್ಪ, ನಾನೇನು ತಪ್ಪು ಮಾಡಿದೆ? ಲೋಕಜ್ಞಾನ ಇಲ್ಲ ನಿನಗೆ? 1000 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ. ಇನ್ನೇನು ಕೆಲಸ ಕಾಣೋದು? ಇದನ್ನ ನಾವು ಬೇರೆಯವ್ರಿಗೆ ತಗ್ಲಾಕ್ಬೇಕಾದ್ರೆ ಸುಳ್ಳು ಹೇಳ್ಬೇಕು ಅಂತ ಚಿಕ್ಕಪ್ಪ. ನಾವೇ ಕಟ್ಕೋಬೇಕು ಅಂತಂದ್ರೆ ಸತ್ಯನ ಕಟ್ಕೋಬೇಕು. ನೀನು ಕಟ್ಕೋ ಸತ್ಯ ದುರ್ವಾಸನೆಗೆ ಯಾರೆಲ್ಲ ಕಟ್ಕೊಂತಾರೆ? ನೀನು ಇಷ್ಟಕ್ಕೂ ನೀನೇನು ಸುಳ್ಳು ಹೇಳ್ತಿಲ್ವಲ್ಲ? ಆ ಧರ್ಮನ್ ಮೊಮ್ಮಗ ತಾನೇ ಸುಳ್ಳು ಹೇಳ್ತಿರೋದು. ನೀನು ಅವ್ನು ಹೇಳೋ ಸುಳ್ಳನ್ನ ಕಾಪಿ ಮಾಡ್ಬೇಕಷ್ಟೇ. ಹಂಗಂತೀಯ? ಹಾಗೆ ತತಾಪೋ ನೀವು. ಹಲೋ ಹಾ ಅಪ್ಪಿ